ಅಮ್ಮ ಅವತ್ತೇ ಯಾಕೆ ನನಗೆ ಬೈದು ಬುದ್ಧಿ ಹೇಳಲಿಲ್ಲ? ಅಮ್ಮ ಅವತ್ತೇ ಯಾಕೆ ನನಗೆ ಬೈದು ಬುದ್ಧಿ ಹೇಳಲಿಲ್ಲ? ಇದು ನನ್ನ ಪ್ರಸಂಗ ಅಂಶ. ಇವತ್ತು ನಾನು ನಿಮಗೆ ತಿಳಿಸುವಂಥ ಪ್ರಸಂಗ ಅಂಶ. ಒಂದಾನೊಂದು ಊರು, ಆ ಊರಲ್ಲಿ ಒಬ್ಬ ತಾಯಿ, ಆ ತಾಯಿಗೆ ಒಬ್ಬ ಮಗಳಿದ್ದಾಳೆ, ಒಬ್ಬಳೇ ಒಬ್ಬ ಮಗಳು. ಆ ಮಗಳಂದ್ರೆ ಆ ತಾಯಿಗೆ ಭಾಳ ಪ್ರಾಣ ರೀ, ಪಂಚ ಪ್ರಾಣ. ಒಬ್ಬ ಮಗಳು ಏನು ಕೇಳಿದ್ರು ಆ ತಾಯಿ ಇಲ್ಲ ಅಂದಂಗೆ ಕೊಡಿಸ್ತಾ ಇದ್ದಾಳೆ. ಆ ಮಗಳು ಏನು ಕೇಳಿದ್ರು ಆ ತಾಯಿ ಇಲ್ಲ ಅಂದಂಗೆ ಕೊಡಿಸ್ತಾ ಇದ್ದಾಳೆ. ಆ ಹುಡುಗಿ ಬೆಳೆದಂಗೆಲ್ಲ ಬೆಲೆ ಬಾಳುವಂಥ ವಸ್ತುಗಳನ್ನ ತಕ್ಕೊಳ್ಳೋದು, ಬೆಲೆ ಬಾಳುವಂಥ ಬಟ್ಟೆಗಳನ್ನ ತಕ್ಕೊಳ್ಳೋದು, ಒಳ್ಳೆ ಡ್ರೆಸ್ಸುಗಳು ಹಾಕ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ಅಂದವಾಗಿರಬೇಕು, ಆಕರ್ಷಣೀಯವಾಗಿರಬೇಕು ಅಂತ ಆಡಂಬರ ಜೀವನ ಮಾಡಲಿಕ್ಕೆ ಆ ಮಗಳು, ಆ ಹುಡುಗಿ ಅಲವಾಟು ಮಾಡಿಕೊಂಡಿದ್ದಾಳೆ. ಒಬ್ಬಳೇ ಮಗಳಲ್ವಾ, ಏನು ಆಗಲ್ಲ ಬಿಡು, ಏನು ಜರಗಲ್ಲ ಬಿಡು ಅಂತೇಳಿ ತನ್ನ ಮಗಳ ವಿಷಯದಲ್ಲಿ ತೆಗೆದುಕೊಳ್ಬೇಕಾದಂಥ ಜಾಗ್ರತೆ ಆ ತಾಯಿ ತೆಗೆದುಕೊಳ್ಳದಂಗೆ ಮಾಡಿದೆ. ಒಬ್ಬಳೇ ಮಗಳಲ್ವಾ, ಏನಾಗಲ್ಲ ಬಿಡು ಅಂತೇಳಿ ಆ ತಾಯಿ ತನ್ನ ಮಗಳ ವಿಷಯದಲ್ಲಿ ತೆಗೆದುಕೊಳ್ಬೇಕಾದಂಥ ಜಾಗ್ರತೆ ತೆಗೆದುಕೊಳ್ದಂಗಾಗಿದೆ. ಆ ತಾಯಿಯ ಜಾಗ್ರತೆ, ಆ ತಾಯಿಯ ನೆಗ್ಲೆಕ್ಟ್ ತನ್ನ ಮಗಳಿಗೆ ಶಾಪವಾಗಿ ಪರಿಣಮಿಸಿದೆ. ನಾನು ಏನು ಮಾಡಿದ್ರು ನಮ್ಮಮ್ಮ ಏನು ಅನ್ನಲ್ಲ, ನಾನು ಏನು ಮಾಡಿದ್ರು ನಮ್ಮ ತಾಯಿ ಏನು ಅನ್ನಲ್ಲ ಅನ್ನುವಂಥ ಆ ನಂಬಿಕೆ, ಆ ಭರವಸೆ ಆ ಮಗಳು ಯೌವನ ಪ್ರಾಯಕ್ಕೆ ಬರ್ತಿದ್ದಂಗಲೇ ಫ್ರೆಂಡ್ಸ್ ಜೊತೆಗೆ ತಿರುಗೋದು, ರಾತ್ರಿ ತಡವಾಗಿ ಮನೆಗೆ ಬರೋದು, ಕೆಲವು ಸಾರಿ ರಾತ್ರಿ ಅಲ್ಲೇ ಫ್ರೆಂಡ್ಸ್ ಜೊತೆ ಅವ್ರ ಮನೇಲೇ ಉಳ್ಕೊಳ್ಳೋದು ಮಾಡಿದಾಳೆ. ಹಂಗೆ ಮಾಡಿದ್ರು ಕೂಡ, ಹಂಗೆ ಜೀವಿಸಿದ್ರು ಕೂಡ ಇವತ್ತಿನ ಹೆಣ್ಣು ಮಕ್ಕಳಲ್ಲಿ, ಇವತ್ತಿನ ಸ್ತ್ರೀಯರಲ್ಲಿ, ಇವತ್ತಿನ ಯುವತಿಯರಲ್ಲಿ ಇದೆಲ್ಲ ಕಾಮನ್, ಇದೆಲ್ಲ ಮಾಮೂಲಿ, ಇದೆಲ್ಲ ಸಹಜ ಅನ್ನುವಂಥ ಅಜ್ಞಾನದ ಆಲೋಚನೆ ಆ ತಾಯಿ ಕಣ್ಣುಗಳನ್ನು ಕಟ್ಟಿ ಹಾಕಿದೆ. ಆ ತಾಯಿ ಕಣ್ಣುಗಳನ್ನ ಕಟ್ಟಿ ಹಾಕಿದೆ. ಆಲಯಕ್ಕೆ ಮಗಳು ಬರ್ತಾ ಇಲ್ಲ, ಪ್ರಾರ್ಥನೆಗೆ ಮಗಳು ಬರ್ತಾ ಇಲ್ಲ, ಚರ್ಚಿಗೆ ಮಗಳು ಬರ್ತಾ ಇಲ್ಲ, ದೇವರ ಸನ್ನಿಧಿಗೆ ಮಗಳು ಬರ್ತಾ ಇಲ್ಲ. ಮಗಳು ದೇವರ ಸನ್ನಿಧಿ ಬರ್ತಾ ಇಲ್ಲ ಅಂದರು, ಪ್ರಾರ್ಥನೆಗೆ ಬರ್ತಾ ಇಲ್ಲ ಅಂದರು, ಆಲಯಕ್ಕೆ ಬರ್ತಾ ಇಲ್ಲ ಅಂದರು. ತಾಯಿ ಏನು ಮಾಡಬೇಕಾಗಿತ್ತು? ಕರ್ಕೊಂಬರ್ಬೇಕಾಗಿತ್ತು. ಆದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ದೇವರ ವಿಷಯದಲ್ಲಿ, ಆಲಯಕ್ಕೆ ಬರುವಂಥ ವಿಷಯದಲ್ಲಿ ಒತ್ತಡ ಹಾಕದಂಗೆ, ಜವಾಬ್ದಾರಿ ತಕ್ಕೊಳ್ಳದಂಗೆ, ಬುದ್ಧಿ ಕಲಿಸ್ದಂಗೆ, ಆಲಯಕ್ಕೆ ಬರುವಂಥ ವಿಷಯದಲ್ಲಿ, ಸಭೆಗೆ ಬರುವಂಥ ವಿಷಯದಲ್ಲಿ, ದೇವರ ಹತ್ರ ಬರುವಂಥ ವಿಷಯದಲ್ಲಿ ತನ್ನ ಮಗಳಿಗೆ ಲೂಸ್ ಬಿಟ್ಟಿದ್ದಾಳೆ. ಆ ರೀತಿ ಲೂಸ್ ಬಿಟ್ಟಿದ್ದಕ್ಕೆ ತನ್ನ ಮಗಳ ಮುಳುವಿಗೆ ಕಾರಣ ಆಯಿತು ಅನ್ನೋದನ್ನು ಆ ತಾಯಿ ಮರೆತೇ ಹೋಗಿದ್ದಾಳೆ. ಏನು ಕೇಳಿದ್ರು ಇಲ್ಲ ಅಂದಂಗೆ ಕೊಡಿಸುವ ತಾಯಿ, ಕೈ ತುಂಬ ಬೇಕಾದಷ್ಟು ದುಡ್ಡು, ಆಕರ್ಷಿಸುವ ಅಂದ, ಕುಣಿದು ಕುಪ್ಪಳಿಸುವ ಯವನ ತನ್ನ ಮಗಳನ್ನ ಕತ್ತಲೆ ಲೋಕಕ್ಕೆ ಎಳ್ಕೊಂಡು ಹೋಗುತ್ತೆ ಅನ್ನೋದನ್ನು ಆ ತಾಯಿ ಮರ್ತೋಗಿದ್ದಾಳೆ, ತಿಳಿಯದೆ ಹೋಗಿದ್ದಾಳೆ. ನನ್ನ ಮಗಳು ತಪ್ಪು ಮಾಡ್ತಾಳೇನೋ, ನನ್ನ ಮಗಳು ತಪ್ಪು ಹೆಜ್ಜೆ ಆಗ್ತಾಳೇನೋ ಅಂತ ಆ ತಾಯಿಗೆ ಅನುಮಾನ ಬಂದರೂ ಕೂಡ, ನನ್ನ ಮಗಳನ್ನ ಹಿಡಿದು ಕೇಳ್ಬೇಕಂತ ಬಂದರೂ ಕೂಡ, ಅಯ್ಯಯ್ಯೋ ಒಂದು ವೇಳೆ ನನ್ನ ಮಗಳನ್ನ ಏನಾದರೂ ಕೇಳಿಬಿಟ್ರೆ ನನ್ನ ಮಗಳು ನನ್ನ ಮೇಲೆ ಬೇಜಾರಾಗ್ತಾಳೇನೋ, ನನ್ನ ಮಗಳು ತಪ್ಪು ತಿಳ್ಕೊಳ್ತಾಳೇನೋ, ನನ್ನ ಮಗಳು ಏನಾದರೂ ಮಾತಾಡ್ತಾಳೇನೋ, ಅಥವಾ ನನ್ನ ಮಗಳು ಈ ರೀತಿ ಕೇಳಿದಕ್ಕೆ ಏನಾದರೂ ಮಾಡಿಗಿಡ್ಕೊಂಡ್ಬಿಡ್ತಾಳೇನೋ ಅಂತೇಳಿ ಕೇಳ್ದಂಗೆ ಬಾಯಿ ಕಟ್ಕೊಂಡಿದ್ದಾಳೆ. ಆ ತಾಯಿ ಬಾಯಿ ಕಟ್ಕೊಂಡಿದ್ದಾಳೆ. ಒಂದಿನ ಏನಾಯ್ತು ಅಂದರೆ, ತನ್ನ ಮಗಳು ತಡವಾಗಿ ವಾಲಾಡ್ಕೊಂಡು ಮನೆಗೆ ಬಂದಿದ್ದಾಳೆ. ವಾಲಾಡ್ಕೊಂಡು ಬಂದವಳೆ ಮಂಚದ ಮೇಲೆ ಮಂಚದಲ್ಲಿ ಬಿದ್ದಿದ್ದಾಳೆ. ಅಷ್ಟು ಮಾತ್ರ ಅಲ್ಲ, ಆ ತನ್ನ ಮಗಳ ಬಾಯಿಂದ ಏನೋ ವಾಸನೆ ಬರ್ತಾ ಇದೆ. ಅವ್ರ ತಾಯಿ ಗಾಬರಿಯಾಗಿದೆ, ಅವ್ವ ಹಾರಿದ್ದಾಳೆ. ಏನೋ ಜರುಗಬಾರ್ದು ಜರುಗಿದೆ, ಏನೋ ನಡಿಬಾರ್ದು ನಡೆದೋಗಿದೆ ಅಂತೇಳಿ ತಾಯಿಗೆ ಗಾಬರಿಯಾಗಿ ತನ್ನ ಮಗಳ ಹ್ಯಾಂಡ್ ಬ್ಯಾಗ್ ಚೆಕ್ ಮಾಡ್ತಾ ಇದ್ದಾಳೆ. ತನ್ನ ಮಗಳ ವೆನಿಟಿ ಬ್ಯಾಗ್, ಹ್ಯಾಂಡ್ ಬ್ಯಾಗ್ ಚೆಕ್ ಮಾಡ್ತಾ ಇದ್ದಾಳೆ. ಚೆಕ್ ಮಾಡಿ ನೋಡಿದ್ರೆ ಆ ಬ್ಯಾಗಲ್ಲಿ ಸೀಕ್ರೆಟ್ ಆಗಿ ಬಚ್ಚಿರುವಂಥ ಡ್ರಗ್ಸ್ಗಳಿದೆ, ಡ್ರಗ್ಸ್ಗೆ ಸಂಬಂಧಪಟ್ಟ ಇಂಜೆಕ್ಷನ್ ಇದೆ. ಅಷ್ಟು ಮಾತ್ರ ಅಲ್ಲ, ಪ್ರೆಗ್ನೆಂಟ್ ಆಗದಂಗೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಮಾತ್ರೆಗಳು, ಟ್ಯಾಬ್ಲೆಟ್ಸ್ ನೋಡಿ ಪ್ರಾಣ ಹೋದಂಗಾಗಿದೆ. ಆ ತಾಯಿಗೆ ಪ್ರಾಣ ಹೋದಂಗಾಗಿದೆ. ಅವೆಲ್ಲ ನೋಡಿ ಎದೆ ಬಡ್ಕೊಂಡು ಅಳ್ತಾ ಇದ್ದಾಳೆ ಆ ತಾಯಿ. ಎಷ್ಟು ಎದೆ ಬಡ್ಕೊಂಡ್ರು, ಎಷ್ಟು ಗೋಳಾಡಿದ್ರು, ಎಷ್ಟು ಹರಿಚಿದ್ರು, ಏನು ಪ್ರಯೋಜನ? ಡ್ರಗ್ಸ್ ಮತ್ತಲ್ಲಿ ಮುಳುಗಿರುವಂಥ ಮಗಳಿಗೆ ಏನು ಅರ್ಥ ಆಗುತ್ತೆ, ಏನು ತಿಳಿಯುತ್ತೆ? ಬಡ್ಕೊಂಡ್ರು ಕೂಡ. ಮಾರನೇ ದಿನ ಆಸ್ಪತ್ರೆ ಕರ್ಕೊಂಡೋಗಿ ಎಲ್ಲ ಚೆಕಪ್ ಮಾಡಿಸಿದಾಳೆ. ರಿಪೋರ್ಟ್ ಬಂದಿದೆ,
ಕಣ್ಣು ರೆಪ್ಪೆಯಂತೆ ನೋಡ್ಕೊಂಡಂಥ ಮಗಳು, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದಂಥ ಮಗಳು, ಮದುವೆಗಿಂತ ಮುಂಚೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಕೇಳಿ ಒಮ್ಮೆಲೆ ಕುಸಿದು ಬಿದ್ದು ಹೋಗಿದ್ದಾಳೆ. ಅಷ್ಟರಲ್ಲೇ ಡಾಕ್ಟ್ರು ಬಂದು ಆ ತಾಯಿ ಹತ್ರ, ಅಮ್ಮ ಸ್ವಲ್ಪ ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡೋಕೆ ಸೈಡಿಗೆ ಬರ್ರಿ ಅಮ್ಮ ಅಂತ ಡಾಕ್ಟ್ರು ಬಂದು ಕರೆದಿದ್ದಾನೆ. ಸೈಡಿಗೆ ಕರ್ಕೊಂಡು ಹೋಗಿದ್ದಾನೆ. ಸೈಡಿಗೆ ಕರ್ಕೊಂಡು ಹೋದರೆ ಏನೋ ಒಂದು ವಿಷಯ ಹೇಳಿದ್ದಾನೆ ಡಾಕ್ಟ್ರು. ಆ ಮಾತು ಕೇಳಿ ಹೃದಯ ಸ್ಟನ್ನಾಗಿದೆ, ಹೃದಯ ನಿಂತೋಗಿದೆ, ಪ್ರಾಣ ಹೋದಂಗಾಗಿದೆ. ಅಲ್ಲೇ ಕೆಳಗಡೆ ಬಿದ್ದಿದ್ದಾಳೆ. ಕೆಳಗಡೆ ಬಿದ್ದು ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದಾಳೆ. ಆ ತಾಯಿ ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದಾಳೆ. ಹತ್ತು ಆ ಡಾಕ್ಟ್ರ್ ಹೇಳಿ ಹೋಗ್ಬಿಟ್ಟನು. ಹತ್ತು ಮುಖ ಒರೆಸ್ಕೊಂಡು ಮಗಳಿರುವಂಥ ಆಸ್ಪತ್ರೆ ರೂಮ್ ಒಳಗಡೆ ಬಂದಿದ್ದಾಳೆ. ಮುಖ ಒರೆಸ್ಕೊಂಡು ನಗನಗುತ್ತಾ ಬಂದಿದ್ದಾಳೆ. ಮಗಳಿದನ್ನು ಗಮನಿಸಿ, ಅಮ್ಮ ನಿನ್ನೆಯಿಂದ ಇಲ್ಲಿವರೆಗೂ ಡಲ್ ಆಗಿದ್ದೆ, ನಿನ್ನೆಯಿಂದ ಇಲ್ಲಿವರೆಗೂ ಬಹಳ ದುಃಖದಲ್ಲಿ ಮುಳುಗಿದ್ದೆ. ಏನಮ್ಮ ಇವಾಗ ಇದ್ದಕ್ಕಿದ್ದಂಗೆ ಸಂತೋಷವಾಗಿದೆಯಾ? ಇದಕ್ಕಿದ್ದಂಗೆ ನಿನ್ನ ಮುಖದಲ್ಲಿ ಸಂತೋಷ ಇದೆ, ಇದಕ್ಕಿದ್ದಂಗೆ ನಿನ್ನ ಮುಖದಲ್ಲಿ ನಗು ಇದೆ. ನಿನ್ನೆಯಿಂದ ಇಲ್ಲಿವರೆಗೂ ಭಯದಲ್ಲಿ ಮುಳುಗಿದ್ದೆ, ಆತಂಕದಲ್ಲಿ ಮುಳುಗಿದ್ದೆ, ಭೀತಿಯಲ್ಲಿ ಮುಳುಗಿದ್ದೆ, ಗಾಬರಿಯಲ್ಲಿ ಮುಳುಗಿದ್ದೆ, ಏನೋ ಆತಂಕದಲ್ಲಿ ಮುಳುಗಿದ್ದೆ. ಇವಾಗೇ ನಮ್ಮ ನಗ್ತಾ ಇದೆಯಾ? ಇವಾಗೇ ನಮ್ಮ ಸಂತೋಷವಾಗಿದೆಯಾ ಅಂತ ಮಗಳು ಕೇಳಿದ್ಲು. ಬೆಡ್ಡಲ್ಲಿರುವಂಥ ಮಗಳು. ಅವ್ರ ತಾಯಿ ಹೇಳ್ತಾ ಇದ್ದಾಳೆ, ಏನಿಲ್ಲಮ್ಮ, ರಿಪೋರ್ಟ್ ಬಂದಿದೆ, ಇನ್ನು 4-5 ದಿನದಲ್ಲಿ ಡಾಕ್ಟ್ರು ಡಿಸ್ಚಾರ್ಜ್ ಮಾಡ್ತೀವಂತ ಹೇಳಿದ್ದಾರೆ. ಅದನ್ನು ಕೇಳಿ ಖುಷಿ ಆಯ್ತಮ್ಮ, ಅದಕ್ಕೆ ನನಗೆ ಸಂತೋಷ ಆಗಿದೆ ಅಂತ ತಾಯಿ ಮಗಳಿಗೆ ಹೇಳಿದಾಳೆ. ಆಗ ಮಗಳು ಒಂದು ಮಾತು ಕೇಳ್ತಾಳೆ, ಅಮ್ಮ ನರಕ ಅನ್ನೋದೈತಮ್ಮ, ಆ ನರಕದಲ್ಲಿ ಬಿದ್ದಂಥ ಜನ ಸುಟ್ಟು ನಾಶವಾಗ್ತಾರ ಅಂತ ಹೇಳ್ತಾರಲ್ಲಮ್ಮ, ಆ ರೀತಿ ಸುಟ್ಟು ನಾಶವಾಗ್ತಾರಮ್ಮ ಅಂತ ಮಗಳು ಕೇಳಿದ್ರೆ ಆ ತಾಯಿ ಏನು ಉತ್ತರ ಕೊಡಬೇಕು ಗೊತ್ತಾಗ್ತಾ ಇಲ್ಲ. ಕಳವಳದಲ್ಲಿ ಬಿದ್ದಿದ್ದಾಳೆ, ಗಲಿಬಿಲಿಯಲ್ಲಿ ಬಿದ್ದಿದ್ದಾಳೆ. ಅಮ್ಮ ಯಾಕಮ್ಮ ಇಂಥ ಟೈಮಲ್ಲಿ ಇಂತಿಂಥ ಮಾತುಗಳು ಮಾತಾಡ್ತೀಯಾ? ಇನ್ನು 4-5 ದಿನದಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗೋ ಟೈಮಲ್ಲಿ ಇಂಥ ಮಾತುಗಳು ಯಾಕಮ್ಮ ಅಂತೇಳಿ ಅವ್ರ ತಾಯಿ ಹೇಳ್ತಾ ಇದ್ದಾಳೆ. ಇಲ್ಲ, ಮನೆಗೆ ಹೋಗ್ತೀವಮ್ಮ 4-5 ದಿನದಲ್ಲಿ. ಎಲ್ಲಿ ಮನೆಗೆ ಹೋಗ್ತೀವಮ್ಮ? ಹೆಂಗೆ ಹೋಗ್ತೀವಮ್ಮ? ಇನ್ನು ನಾನು ಯಾವತ್ತು ವಾಪಸ್ ಮನೆಗೆ ಹೋಗಲ್ಲ, ಇಲ್ಲೇ ಕಣ್ಣು ಮುಚ್ತೀನಂತ ಡಾಕ್ಟ್ರ್ ನಿನ್ನ ಮುಂದೆ ಹೇಳಿದ್ದು ನಾನು ಕೇಳಿಸ್ಕೊಂಡಿನಮ್ಮ. ಅಮ್ಮ ಇನ್ನು ಯಾವತ್ತು ನನ್ನ ಮನೆ ಮುಖ ನೋಡೋಕ್ಕಾಗಲ್ಲಲ್ಲಮ್ಮ ಅಂತೇಳಿ ತಾಯಿ ಎದೆ ಮೇಲೆ ಹೊರಗಿ ಬಿದ್ದು ಆ ಮಗಳು ಅಳ್ತಾ ಇದ್ದಾಳೆ. ಅಮ್ಮ ನಾನಿವಾಗ ಸತ್ತೋದ್ರೆ ನಾನು ನರಕಕ್ಕೆ ಹೋಗ್ತೀನ, ಪರಲೋಕಕ್ಕೆ ಹೋಗ್ತೀನಮ್ಮ. ಅಮ್ಮ ನಾನು ತಪ್ಪು ಮಾಡ್ತಿದ್ದೆ ಅಂತ ನೀನು ಗೊತ್ತಿತ್ತಲ್ಲಮ್ಮ, ನಾನು ತಪ್ಪು ದಾರಿಲಿ ಹೋಗ್ತಿದ್ದೆ ಅಂತ ನಿನಗೆ ಗೊತ್ತಿತ್ತಲ್ಲಮ್ಮ, ನಾನು ತಪ್ಪು ಹೆಜ್ಜೆ ಆಗ್ತೀನಿ ಅಂತ ನಿನಗೆ ಗೊತ್ತಿತ್ತಲ್ಲಮ್ಮ. ಯಾಕಮ್ಮ ನನಗೆ ಒಂದು ಮಾತು ಹೇಳಿಲ್ಲ? ಯಾಕಮ್ಮ ನನಗೆ ಬೈದು ಬುದ್ಧಿ ಹೇಳಿಲ್ಲ? ಯಾಕಮ್ಮ ನನ್ನ ಎಚ್ಚರಿಸಲಿಲ್ಲ? ಯಾಕಮ್ಮ ನಾನು ಸರಿ ಮಾಡಲಿಲ್ಲ? ಯಾಕಮ್ಮ ನಾನು ಸರಿ ಮಾಡಲಿಲ್ಲ? ಅಮ್ಮ ಅವತ್ತೇ ನಾನು ತಪ್ಪು ಮಾಡುವಾಗ ನೀನು ನನಗೆ ಬುದ್ಧಿ ಹೇಳಿದ್ರೆ, ಅವತ್ತೇ ತಪ್ಪು ದಾರಿ ನಡೆಯುವಾಗ ನನ್ನ ಎಚ್ಚರಿಸಿದ್ರೆ, ಅವತ್ತೇ ನನ್ನ ಸರಿ ಮಾಡಿದ್ರೆ, ಅವತ್ತೇ ನನ್ನ ಗದರಿಸಿದ್ರೆ, ಅವತ್ತೇ ನನ್ನ ಕ್ಲಾಸ್ ತಗೊಂಡಿದ್ರೆ, ಇವತ್ತು ನಿನಗೂ ದೇವರಿಗೂ ದೂರ ಆಗುವಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲಲ್ಲಮ್ಮ. ಅಮ್ಮ ನೀನು ಬೇಜವಾಬ್ದಾರಿಯಿಂದ ಬೆಳೆಸಿದ್ದಕ್ಕೆ, ಈಗ ಲೋಕಾನುಸಾರವಾಗಿ ನನ್ನ ಬೆಳೆಸಿದ್ದಕ್ಕೆ ಇವತ್ತು ನನಗೆ ಈ ಏಡ್ಸ್ ರೋಗ ಬರಲಿಕ್ಕೆ ಕಾರಣಮ್ಮ. ನನಗಿವತ್ತು ಏಡ್ಸ್ ರೋಗ ಬರಲಿಕ್ಕೆ ಕಾರಣಮ್ಮ. ಅಮ್ಮ ನೀನು ಕೊಡಿಸಿದಂಥ ಶ್ರೇಷ್ಠವಾದ ವಸ್ತುಗಳು, ಶ್ರೇಷ್ಠವಾದ ಬಟ್ಟೆಗಳು, ಶ್ರೇಷ್ಠವಾದ ಮೇಕಪ್ ಸೆಟ್ಗಳು, ಶ್ರೇಷ್ಠವಾದಂಥ ವಾಹನಗಳು ಹಾಳಾದ ನನ್ನ ಜೀವನ ಸರಿ ಮಾಡ್ತಾವಮ್ಮ. ಅಮ್ಮ ನಾನು ಮಾಡಿದ ತಪ್ಪುಗಳಿಂದ, ಪಾಪಿಷ್ಟ ಸ್ನೇಹಿತರ ಸಾವಾಸದಿಂದ ನನ್ನ ಹಾಳಾದ ಭವಿಷ್ಯತ್ತು ತಿರುಗಿ ವಾಪಸ್ ಬರ್ತತಮ್ಮ. ಆ ಮಗಳು ಮುಂದೆ ಹೇಳ್ತಾಳೆ, ಅಮ್ಮ ನಾನು ನೀಟಾಗಿ ಹೆಂಗಿರ್ಬೇಕಂತ ಹೇಳ್ಕೊಟ್ಟೆ, ನಿಯತ್ತಾಗಿ ಹೆಂಗೆ ಬದುಕಬೇಕಂತ ಹೇಳ್ಕೊಡ್ಲಿಲ್ಲಲ್ಲಮ್ಮ. ಅಮ್ಮ ನಾನು ನೀಟಾಗಿ ಹೆಂಗೆ ಬಟ್ಟೆ ಹಾಕ್ಕೋಬೇಕಂತ ಹೇಳ್ಕೊಟ್ಟೆ, ಆದರೆ ನೀತಿ ನಿಜಾಯಿತಿಯಿಂದ ಹೆಂಗೆ ಬದುಕಬೇಕಂತ ಹೇಳ್ಕೊಡ್ಲಿಲ್ಲಲ್ಲಮ್ಮ. ಅಮ್ಮ ನಾನು ಜಡೆ ಹೆಂಗೆ ಕಟ್ಕೋಬೇಕಂತ ಹೇಳ್ಕೊಟ್ಟೆ, ಜೀವಿತ ಹೆಂಗೆ ಕಟ್ಕೋಬೇಕಂತ ಹೇಳ್ಕೊಡ್ಲಿಲ್ಲಲ್ಲಮ್ಮ.
ಅಮ್ಮ, ನಾನು ಅಂದವಾಗಿ ಹೆಂಗಿರ್ಬೇಕಂತ ಹೇಳ್ಕೊಟ್ಟೆ, ಆದರೆ ಆತ್ಮಿಕವಾಗಿ ಹೆಂಗಿರ್ಬೇಕಂತ ಹೇಳ್ಕೊಡ್ಲಿಲ್ಲಲ್ಲಮ್ಮ. ಅದ್ರ ಫಲನೇ ಇವತ್ತು ನನಗೆ ಬಂದಂಥ ಈ ಏಡ್ಸ್ ರೋಗ ಅಮ್ಮ. ಅದ್ರ ಫಲನೇ ಇವತ್ತು ನನಗೆ ಬಂದಂಥ ದೌರ್ಭಾಗ್ಯ ಸ್ಥಿತಿ ಅಮ್ಮ ಅಂತ ಒಂದೊಂದು ಪ್ರಶ್ನೆ ಆ ಮಗಳು ತನ್ನ ತಾಯಿಗೆ ಕೇಳ್ತಾ ಇದ್ರೆ, ಆ ಮಾತುಗಳು ಆ ತಾಯಿ ಹೃದಯಕ್ಕೆ ಬಾಣ ಚುಚ್ಚಿದಂಗೆ ಚುಚ್ಚಿ ಏನು ಉತ್ತರ ಕೊಡ್ದಂಗೆ ಮಗಳ ಮುಂದೆ, ಬೆಡ್ ಮುಂದೆ, ಆಸ್ಪತ್ರೆಯಲ್ಲಿ ನಾಚಿಕೆಯಿಂದ ತಲೆ ತಗ್ಗಿಸಿದಾಳೆ. ಮರಣದ ಹಾಸಿಗೆಯಲ್ಲಿ ಹೋರಾಡುತ್ತಿರುವಂಥ ಸಾವು ಬದುಕಿನ ಮಧ್ಯದಲ್ಲಿ ಏಡ್ಸ್ ರೋಗ ಬಂದು ಏಡ್ಸ್ ರೋಗಕ್ಕೆ ಗುರಿಯಾಗಿ ಪ್ರಾಣ ಹೋಗುವಂಥ ಆ ಮಗಳ ಮುಂದೆ ಏನು ಉತ್ತರ ಕೊಡದಂಗೆ ತಾಯಿ ಬಾಯಿ ಮುಚ್ಕೊಂಡಿದ್ದಾಳೆ. ಮಗಳೇ, ಸೋದರಿ, ಈ ಮಗಳ ಕತೆ ಅನೇಕ ಮಂದಿ ತಂದೆ ತಾಯಿಗಳಿಗೊಂದು ಎಚ್ಚರಿಕೆಯಾಗಿದೆ. ಪ್ರೀತಿಯ ತಂದೆ ತಾಯಿಗಳೇ, ಮಕ್ಕಳನ್ನ ಪ್ರೀತಿ ಮಾಡೋ ತಪ್ಪಲ್ಲ, ಆದರೆ ಮಕ್ಕಳನ್ನ ಜವಾಬ್ದಾರಿಯಿಂದ ಬೆಳೆಸೋ ತಪ್ಪು. ಮಕ್ಕಳು ಕೇಳಿದ್ದೆಲ್ಲ ಕೊಡಿಸೋ ತಪ್ಪಲ್ಲ, ಆದರೆ ಅವ್ರು ತಪ್ಪು ಮಾಡುವಾಗ ನೀನು ಎಚ್ಚರಿಸಿಲ್ಲ ಅಂದರೆ, ನೀನು ಸರಿ ಮಾಡಿಲ್ಲ ಅಂದರೆ, ಬೈದು ಬುದ್ಧಿ ಹೇಳಿಲ್ಲ ಅಂದರೆ ಅದು ನಿಮ್ಮ ದೊಡ್ಡ ತಪ್ಪು. ಮಕ್ಕಳು ಹೆಂಗೆ ನೀಟಾಗಿರ್ಬೇಕಂತ ಹೇಳ್ಕೊಡೋ ತಪ್ಪಲ್ಲ, ಆದರೆ ನಿಯತ್ತಾಗಿ ಹೆಂಗಿರ್ಬೇಕಂತ ಹೇಳ್ಕೊಡ್ಲಿಲ್ಲ ನೋಡ್ರಿ, ಅದು ನಿಮ್ಮ ತಪ್ಪದು. ಮಕ್ಕಳು ಹೆಂಗೆ ನೀಟಾಗಿ ಬಟ್ಟೆ ಹಾಕ್ಕೋಬೇಕಂತ ಹೇಳ್ಕೊಡೋ ತಪ್ಪಲ್ಲ, ಆದರೆ ನೀತಿ ನಿಜಾಯಿತಿಯಲ್ಲಿ ಹೆಂಗೆ ಬದುಕ್ಬೇಕಂತ ಹೇಳ್ಕೊಡ್ತಾ ಇಲ್ಲ ನೋಡಿ ತಂದೆ ತಾಯಿಗಳು, ಅದು ನಿಮ್ಮ ದೊಡ್ಡ ತಪ್ಪು. ಮಕ್ಕಳು ಹೆಂಗೆ ಜಡೆ ಕಟ್ಕೋಬೇಕು, ಹೆಂಗೆ ಜಡೆ ಹಾಕ್ಕೋಬೇಕಂತ ಹೇಳ್ಕೊಡೋ ತಪ್ಪಲ್ಲ, ಆದರೆ ನಿಮ್ಮ ಮಕ್ಕಳ ಜೀವಿತ ಹೆಂಗೆ ಕಟ್ಕೋಬೇಕಂತ ಹೇಳ್ಕೊಡ್ತಾ ಇಲ್ಲ ನೋಡ್ರಿ, ಅದು ನೀವು ಮಾಡುವ ತಂದೆ ತಾಯಿಗೆ ಮಾಡುವಂಥ ದೊಡ್ಡ ಮಿಸ್ಟೇಕ್ ಅದು. ಕೊನೆಯದಾಗಿ ಹೆಂಗೆ ಅಂದವಾಗಿ ಇರ್ಬೇಕಂತ ಹೇಳ್ಕೊಡೋ ತಪ್ಪಲ್ಲ, ಆದರೆ ಹೃದಯದಲ್ಲಿ ಹೆಂಗೆ ಬೆಳಕಾಗಿರಬೇಕು, ಹೃದಯದಲ್ಲಿ ಹೆಂಗೆ ಪರಿಶುದ್ಧವಾಗಿರಬೇಕು, ಹೃದಯದಲ್ಲಿ ಹೆಂಗೆ ಕ್ರಿಸ್ತನ ಬೆಳಕಾಗಿರ್ಬೇಕಂತ ಹೇಳ್ಕೊಡ್ತಾ ಇಲ್ಲ ನೋಡ್ರಿ, ಅದು ತಂದೆ ತಾಯಿಗಳ ತಪ್ಪು. ನೀವು ಭಾಳ ಜನ ತಂದೆ ತಾಯಿಗಳು ನಮ್ಮ ಮಕ್ಕಳು ಅಂದವಾಗಿರ್ಬೇಕಂತ ಆಸೆ ಪಡ್ತಾರೆ, ಆದರೆ ನೀವು ಎಲ್ಲಿ ತಪ್ತಾ ಇದ್ರಿ ಗೊತ್ತು, ಅಂದವಾಗಿರ್ಬೇಕಂತ ಆಸೆ ಪಡೋದು ತಪ್ಪಲ್ಲ, ಆತ್ಮೀಯವಾಗಿ ಇರಬೇಕಂತ ತಂದೆ ತಾಯಿಗಳು ಮಕ್ಕಳ ವಿಷಯದಲ್ಲಿ ಆಸೆ ಪಡಬೇಕು. ನಿಮ್ಮ ಮಕ್ಕಳು ಒಳ್ಳೆ ಬಟ್ಟೆಗಳು ಹಾಕ್ಕೋಬೇಕಂತೇಳಿ ಆಸೆ ಪಡೋದು ತಪ್ಪಲ್ಲ, ಆದರೆ ಆತ್ಮೀಯವಾಗಿ ಜೀವಿಸ್ಬೇಕಂತ ಬಯಸುವ ತಂದೆ ತಾಯಿಗಳು ಭಾಳ ಕಡಿಮೆ. ನಿಮ್ಮ ಮಗಳು ಹೊರಗಡೆ ಬೆಳ್ಳಗೆ ಕಾಣಿಸ್ಬೇಕಂತ ಆಸೆ ಪಡ್ತಿರೋ ಹೊರತು ಹೃದಯದಲ್ಲಿ ಬೆಳಕಾಗಿ ಬದುಕಬೇಕಂತ ಆಸೆ ಪಡುವ ತಂದೆ ತಾಯಿಗಳು ಭಾಳ ಕಡಿಮೆ ಇದ್ದಾರೆ. ಕೊನೆಯದಾಗಿ ನಿಮ್ಮ ಮಕ್ಕಳು ಚೆನ್ನಾಗಿ ಓದಿ ಮೇಲೆ ಬರ್ಬೇಕಂತ ಭಾಳ ಜನ ಆಸೆ ಪಡ್ತಾರೆ. ಇದೊಂದೇ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಮೇಲೆ ಬರ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಮೇಲೆ ಬರ್ಬೇಕು ಆಸೆ ಪಡ್ತಿರೋ ಹೊರತು ನಮ್ಮ ಮಕ್ಕಳು ಹಲ್ಲೆಲೂಯಾ ದೇವ್ರ ಸ್ತೋತ್ರ ಹೃದಯದಲ್ಲಿ ಬೆಳಕಾಗಿ ಜೀವಿಸಿ ಪರಲೋಕ ರಾಜ್ಯ ಸೇರ್ಬೇಕಂತ ಬಯಸುವ ತಂದೆ ತಾಯಿಗಳು ಭಾಳ ಕಡಿಮೆ. ಬೈಬಲಲ್ಲಿ ಒಂದು ಮಾತಿದೆ, ಜ್ಞಾನೋಕ್ತಿ 22:6 ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ಇದರ ಅರ್ಥ ಏನು ಗೊತ್ತಾ? ನಿನ್ನ ಮಗನನ್ನು ನಿನ್ನ ಮಗಳನ್ನು ಆಯಾ ಸಮಯಕ್ಕೆ ತಪ್ಪು ಮಾಡುವಾಗ ನೀನು ಶಿಕ್ಷಿಸಿದರೆ, ನೀನು ಬೈದರೆ, ನೀನು ಬುದ್ಧಿ ಕಲಿಸಿದರೆ, ನೀನು ನೀತಿ ಪಾಠ ಹೇಳ್ಕೊಟ್ರೆ ಅವನು ಮುಪ್ಪಿನವರೆಗೂ ಕೂಡ ದಾರಿ ತಪ್ಪಲ್ಲಂತೆ. ಒಂದು ಹಾಡು ಹಾಡ್ಬೇಕನ್ನಿಸ್ತದೆ ಇವಾಗ ಆ ಹುಡುಗಿ ಜೀವನ ನೆನೆಸ್ಕೊಂಡು. ಅಪ್ಪ ನಾ ಪಾಪವ ಮಾಡಿರುವೆ, ನಿನ್ನ ಮಗನಾಗಿ ಬಾಳಲು ಯೋಗ್ಯನಲ್ಲ. ಲೋಕದ ಸುಖದಲ್ಲೇ ಮುಳುಗಿ ಪಾಪದ ಮಾರ್ಗದಿ ನಾ ನಡೆದೆ, ಲೋಕದ ಸುಖದಲ್ಲೇ ಮುಳುಗಿ ಪಾಪದ ಮಾರ್ಗದಿ ನಾ ನಡೆದೆ, ನಿನ್ನ ಮಾತು ಕೇಳದೆ ನಿನ್ನಿಂದಗಲಿನ ಪಾಪಿಯಾದೆ ಅಪ್ಪ.
ದ್ರೋಹಿಯಾದೆ, ನಿನ್ನ ಮಾತು ಕೇಳದೆ ನಿನ್ನಿಂದಗಲಿನ ಪಾಪಿಯಾದೆ. ಅಪ್ಪ ದ್ರೋಹಿಯಾದೆ, ಅಪ್ಪ ನಾ ಪಾಪವ ಮಾಡಿರುವೆ, ನಿನ್ನ ಮಗನಾಗಿ ಬಾಳಲು ಯೋಗ್ಯನಲ್ಲ. ಅತಿಮೋಹದಿಂದಲೇ ನಾನು ಮಿತಿ ಮೀರಿ ಪಾಪವ ಮಾಡಿರುವೆ, ಅತಿಮೋಹದಿಂದಲೇ ನಾನು ಮಿತಿ ಮೀರಿ ಪಾಪವ ಮಾಡಿರುವೆ. ನನ್ನ ಪಾಪ ನನ್ನನ್ನು ಬೇಟೆಯಾಡಿದೆ, ಹೀನಾನಾದೆ ಅಪ್ಪ ರೋಗಿಯಾದೆ. ನನ್ನ ಪಾಪ ನನ್ನನ್ನು ಬೇಟೆಯಾಡಿದೆ, ಹೀನಾನಾದೆ ಅಪ್ಪ ರೋಗಿಯಾದೆ. ಅಪ್ಪ ನಾ ಪಾಪವ ಮಾಡಿರುವೆ, ನಿನ್ನ ಮಗನಾಗಿ ಬಾಳಲು ಯೋಗ್ಯನಲ್ಲ. ಭಕ್ತನು ಹೇಳ್ತಾನೆ, ನನ್ನ ಪಾಪ ನನ್ನನ್ನು ಬೇಟೆಯಾಡಿದೆ. ಏನಾಡಿದಂತೆ? ಬೇಟೆಯಾಡಿದಂತೆ. ಪಾಪ ಬೇಟೆಯಾಡುತ್ತಂತೆ. ಪಾಪ ಬೇಟೆಯಾಡಿ ಬರೀ ಬೇಟೆಯಾಡೋದಲ್ಲ, ಹೀನವಾಗಿ ಕೊನೆಗೆ ರೋಗಿಯಾಗಿ ತಳ್ಳುತ್ತಂತೆ, ರೋಗಕ್ಕೆ ತಳ್ಳುತ್ತಂತೆ. ಸಾಧಾರಣವಾದ ರೋಗ ಅಲ್ಲ, ಮರಣಕರವಾದ ರೋಗಕ್ಕೆ ತಳ್ಳುತ್ತಂತೆ, ಮರಣಕರವಾದ ರೋಗಕ್ಕೆ ತಳ್ಳುತ್ತಂತೆ. ಅದಕ್ಕೆ ಸತ್ಯವೇದದಲ್ಲಿ ಒಂದು ಮಾತಿದೆ, ಪಾಪವು ಕೊಡುವ ಸಂಬಳ ಮರಣ. ಮರಣ. ಪಾಪ ಮಾಡ್ತಾ ಇದ್ದೀರಾ ಯೌವನಸ್ಥರೇ? ತಂದೆ ಮಾತು ಕೇಳ್ತಾ ಇಲ್ವಾ? ತಾಯಿ ಮಾತು ಕೇಳ್ತಾ ಇಲ್ವಾ? ಹಿರಿಯರ ಮಾತು ಕೇಳ್ತಾ ಇಲ್ವಾ? ದೊಡ್ಡವ್ರ ಮಾತು ಕೇಳ್ತಾ ಇಲ್ವಾ? ಸೇವಕರ ಮಾತು ಗಾಳಿಗೆ ತೂರಿ ಮನಸ್ಸಿಗೆ ಬಂದಂತೆ ಪಾಪಿಷ್ಟ ಕಾರ್ಯಗಳಲ್ಲಿ ಮುಳುಗಿ ಹೋಗ್ತಾ ಇದೆಯಾ? ಅಯ್ಯೋ, ಇಂಥವೆಲ್ಲ ಭಾಳ ನೋಡಿನಿ, ಇಂಥ ಮಾತುಗಳೆಲ್ಲ ಭಾಳ ಕೇಳಿನಂತ ಆ ಮಾತುಗಳ ಹಾಲ ಕಸಕ್ಕಿಂತ ಎಣಿಸಿ ಈಗ ಇಷ್ಟ ಬಂದಂಗೆ ಜೀವಿಸ್ತಾ ಇದೆಯಾ? ಇಷ್ಟ ಬಂದಂಗೆ ಜೀವಿಸ್ತಾ ಇದೆಯಾ? ಒಂದು ದಿನ ಆ ಪಾಪ ನಿನ್ನನ್ನು ಆ ಹುಡುಗಿನ ಹೆಂಗೆ ರೋಗಕ್ಕೆ, ಏಡ್ಸು ರೋಗಕ್ಕೆ ತಳ್ಳಿತೋ, ಆ ರೀತಿ ಯೌವನಸ್ಥರ ನಿಮ್ಮ ಜೀವನವನ್ನು ಪಾಪ ನಾಶನಕ್ಕೆ ತಳ್ಳೋದಕ್ಕಿಂತ ಮುಂಚೆ ಇವತ್ತೇ ಏಸೈಗೆ ನಿಮ್ಮ ಹೃದಯನ ಒಪ್ಪಿಸಿಕೊಟ್ರೆ, ಇವತ್ತು ನಿಮ್ಮ ಜೀವಿತವನ್ನು ನನ್ನ ಏಸಯ್ಯ ಮರಣದ ಪಾಲಾಗುವುದಕ್ಕಿಂತ ಮುಂಚೆ, ನಾಶನಕ್ಕೆ ಪಾಲಾಗುವುದಕ್ಕಿಂತ ಮುಂಚೆ, ಈಗ ನನ್ನ ಏಸಯ್ಯ ನಿಮ್ಮನ್ನು ಇವತ್ತೇ ರಕ್ಷಿಸುವ ದೇವರಾಗಿದ್ದಾನೆ. ನಾನು ಮಾಡಿದ ಪಾಪದಿಂದ ಹಾಳಾದ ನನ್ನ ಭವಿಷ್ಯತ್ತು ವಾಪಸ್ ಬರ್ತತಮ್ಮ. ಈಗ ನೀನು ಕೊಡಿಸಿದಂಥ ಶ್ರೇಷ್ಠವಾದ ವಸ್ತುಗಳು, ನೀನು ಕೊಡಿಸಿದ ಶ್ರೇಷ್ಠವಾದ ಬಟ್ಟೆಗಳು, ನೀನು ಕೊಡಿಸಿದ ಶ್ರೇಷ್ಠವಾದ ಮೇಕಪ್ ಸೆಟ್ಗಳಿಂದ ಹಾಳಾದ ನನ್ನ ಭವಿಷ್ಯತ್ತು ಸರಿ ಆಗ್ತತಮ್ಮ ಅಂತ ಒಂದೊಂದು ಮಾತು ಕೇಳ್ತಾ ಇದ್ದರೆ, ಅಮ್ಮ ನನಗೆ ಗೊತ್ತಿತ್ತಲ್ವ ನಾನು ದಾರಿ ತಪ್ತಾ ಇದ್ದೀನಂತ, ನಿನಗೆ ಗೊತ್ತಿತ್ತಲ್ವ ನಾನು ತಪ್ಪು ಮಾಡ್ತಾ ಇದ್ದೀನಂತ, ನಿನಗೆ ಗೊತ್ತಿತ್ತಲ್ವ ನಾನು ಮಿಸ್ಟೇಕ್ ಮಾಡ್ತಾ ಇದ್ದೀನಂತ, ನನಗೆ ಗೊತ್ತಿತ್ತಲ್ವ ನಾನು ತಡವಾಗಿ ಲೇಟಾಗಿ ಬರ್ತೀನಿ ಅಂತ. ಯಾಕಮ್ಮ ನನಗೆ ಬೈಲಿಲ್ಲ? ಯಾಕಮ್ಮ ನನಗೆ ಬುದ್ಧಿ ಹೇಳಲಿಲ್ಲ? ಯಾಕಮ್ಮ ನನ್ನ ಗದರಿಸಲಿಲ್ಲ? ಯಾಕಮ್ಮ ನನ್ನ ಪ್ರಶ್ನೆ ಮಾಡಲಿಲ್ಲ? ಆ ತಾಯಿಗೆ ಏನು ಉತ್ತರ ಕೊಡ್ದಂಗೆ ಮೌನವಾಗಿದ್ದಾಳೆ. 4 ದಿನ ಆದಮೇಲೆ ಆ ಹುಡುಗಿ ಉಸಿರು ನಿಂತೋಗಿದೆ, ಕಣ್ಣು ಮುಚ್ಚಿದಾಳೆ, ಕಾಣದ ಲೋಕಕ್ಕೆ ಹೋಗಿದ್ದಾಳೆ, ಕಾಣದ ಲೋಕಕ್ಕೆ ಹೋಗಿದ್ದಾಳೆ. ತಂದೆ ತಾಯಿಗಳಿಗೊಂದು ಮಾತು ಹೇಳ್ತೀನಿ, ನಿಮ್ಮ ಮಕ್ಕಳನ್ನ ಪ್ರೀತಿಸ್ರಿ, ಇಲ್ಲ ಅಂತಲ್ಲ, ಅದೇ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಅವ್ರನ್ನ ಬೆಳೆಸ್ರಿ. ನಿಮ್ಮ ಮಕ್ಕಳನ್ನ ಹೆಚ್ಚಿಸ್ರಿ, ಉಬ್ಬಿಸ್ರಿ, ಇಲ್ಲ ಅಂತಲ್ಲ, ಅದೇ ಸಮಯದಲ್ಲಿ ಅವ್ರನ್ನ ಎಚ್ಚರಿಕೆಯಲ್ಲಿ ಬೆಳೆಸ್ರಿ, ಎಚ್ಚರಿಕೆಯಲ್ಲಿ ಬೆಳೆಸ್ರಿ. ನಿಮ್ಮ ಮಕ್ಕಳನ್ನ ಓದಿಸ್ರಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಓದಿಸ್ರಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದೇ ಸಮಯದಲ್ಲಿ ಅವರಿಗೆ ಸಂಸ್ಕಾರ ಕಲಿಸ್ರಿ, ಸಂಸ್ಕಾರ ಕಲಿಸ್ರಿ, ನೀತಿ ನಿಜಾಯಿತಿ ಏನಂತ ಕಲಿಸ್ರಿ. ನಿಮ್ಮ ಮಕ್ಕಳನ್ನ ಕ್ಷಮಿಸ್ರಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಅವರು ತಪ್ಪು ಮಾಡುವಾಗ ಶಿಕ್ಷಿಸ್ರೇ, ಗದರಿಸ್ರೇ, ಬೈರೇ, ಬುದ್ಧಿ ಹೇಳ್ರೆ, ಮುಖಕ್ಕೆ 2 ಬಾರಿಸ್ರೇ. ಬೈಬಲಲ್ಲಿ ಒಂದು ಮಾತು ಇದೆ,
ಬೆತ್ತ ಹಿಡಿಯದ ತಂದೆ ಮಗನಿಗೆ ಶತ್ರು ಆಗ್ತಾನೆ ಅಂತ. ಇವತ್ತು ನೀನು ಬೆತ್ತ ಹಿಡಿಲಿಲ್ಲ ಅಂದರೆ, ಇವತ್ತು ನೀನು ಬುದ್ಧಿ ಹೇಳಿಲ್ಲ ಅಂದರೆ, ಇವತ್ತು ನಿಮ್ಮ ಮಕ್ಕಳು ತಪ್ಪು ಮಾಡುವಾಗ ನೀನು ಗದರಿಸಲಿಲ್ಲ ಅಂದರೆ, ನಾಳೆ ನಿನ್ನ ಶತ್ರು ಯಾರು ಗೊತ್ತಾ? ನಿನ್ನ ಮಗನೇ, ನಿನ್ನ ಮಗಳೇ. ನಿನ್ನ ಮಗಳೇ ನಿನ್ನ ಶತ್ರು. ಅಕ್ಕಪಕ್ಕದ ಮನೆಯವರಲ್ಲ, ನಿನ್ನ ಮಕ್ಕಳೇ ಶತ್ರು. ಆ ಶತ್ರು ನೀನೇ ತಯಾರು ಮಾಡಿದ್ದು, ಅವ್ರನ್ನ ಶತ್ರುಗಳಾಗಿ ನೀವೇ ತಯಾರು ಮಾಡಿದ್ದು. ನಿಮ್ಮ ಮಕ್ಕಳನ್ನ ಕಷ್ಟಪಟ್ಟು ಬೆಳೆಸ್ರಿ, ಕಷ್ಟಪಟ್ಟು ಬೆಳೆಸ್ರಿ, ಇಲ್ಲ ಅಂತಲ್ಲ, ಅವ್ರಿಗೂ ಕಷ್ಟಪಡುವುದನ್ನು ಕಲಿಸ್ರಿ, ಅವ್ರಿಗೂ ಕಷ್ಟಪಡುವುದನ್ನು ಕಲಿಸ್ರಿ. ಮಗನಿ ಮಗಳೇ, ಸಹೋದರ ಸಹೋದರಿ, ಇವತ್ತು ನಿಮ್ಮ ಮಕ್ಕಳನ್ನ ನೀವು ಲೂಸ್ ಬಿಟ್ಟಿರಾ? ಇವತ್ತಿನ ಯವನಸ್ಥರಲ್ಲಿ ಇದೆಲ್ಲ ಕಾಮನ್, ಇವತ್ತು ಹುಡುಗಿಯರಲ್ಲಿ ಇದೆಲ್ಲ ಕಾಮನ್, ಇದೆಲ್ಲ ಇವತ್ತಿನ ಹೆಣ್ಮಕ್ಳು ಇದೆಲ್ಲ ಕಾಮನ್ ಅನ್ನುವಂಥ ಕಾಮನ್ ಅನ್ನುವಂಥ ಆ ಒಂದು ಅಂದ್ಕೊಂಡು ನಿಮ್ಮ ಮಕ್ಕಳಿಗೆ ತಪ್ಪು ಮಾಡುವಾಗ ನೀವು ಬುದ್ಧಿ, ಎಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಮಕ್ಕಳು, ಎಲ್ಲಿ ಬರ್ತಾ ಇದ್ದಾರೆ, ಯಾಕೆ ಲೇಟಾಗಿ ಬರ್ತಾರೆ, ಯಾಕೆ ತಡವಾಗಿ ಬರ್ತಾರಂತ ನೀನು ಗಮನಿಸಲಿಲ್ಲ ಅಂದರೆ, ನಾಳೆ ನಿಮ್ಮ ಮಕ್ಕಳು ಡ್ರಗ್ಸ್ ಚಟಕ್ಕೋ, ಡ್ರಿಂಕ್ಸ್ ಚಟಕ್ಕೋ, ಇನ್ನೊಂದು ಚಟಕ್ಕೋ ಬಲಿಯಾಗೆ, ನಾಳೆ ನಿಮ್ಮ ಮಕ್ಕಳು ಏಡ್ಸ್ ರೋಗಕ್ಕೋ, ಇನ್ನೊಂದು ರೋಗಕ್ಕೋ ಬಲಿಯಾಗಿ ನಿಮ್ಮ ಮಕ್ಕಳು ನಿಮ್ಮ ಕಣ್ಣು ಮುಂದೆನೇ ಉಸಿರು ನಿಲ್ಲಿಸೋದಕ್ಕಿಂತ ಮುಂಚೆ ನಿಮ್ಮ ಮಕ್ಕಳ ಬಗ್ಗೆ ನೀವು ಜವಾಬ್ದಾರಿ ತಕ್ಕೊಳ್ರಿ. ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಹರಿಸ್ರಿ. ಬರೀ ನಿಮ್ಮ ಕೆಲಸದಲ್ಲಿ ನೀವು ಮುಳುಗಬೇಡ್ರಿ, ನಿಮ್ಮ ಬಿಸಿಯಲ್ಲಿ ನೀವು ಮುಳುಗಬೇಡ್ರಿ. ಒಂದಿನ ಅನ್ನಳು ಮಗುನ ತಕ್ಕೊಂಬಂದು ಏನು ಹೇಳ್ತಾಳೆ ಗೊತ್ತಾ? ಅಯ್ಯ, ಇಲ್ಲಿವರೆಗೂ ನಾನು ಬೆಳೆಸಿನಯ್ಯ, ಇಲ್ಲಿವರೆಗೂ ನಾನು ಪೋಷಿಸಿದ್ದೀನಯ್ಯ, ಇಲ್ಲಿವರೆಗೂ ನನ್ನಿಂದ ಏನು ಮಾಡ್ಬೇಕು ಅದನ್ನು ನಾನು ಮಾಡಿದ್ದೀನಯ್ಯ, ನಾಳೆಯಿಂದ ನನ್ನ ಮಗುನ ನಿನ್ನ ಕೈಯಲ್ಲಿ ಒಪ್ಪಿಸ್ತೀನಯ್ಯ, ನನ್ನ ಮಗುನ ನೀನು ಬೆಳೆಸಯ್ಯ, ನನ್ನ ಗಂಡು ಮಗುನ ನೀನು ಬೆಳೆಸಯ್ಯ ಅಂತ ದೇವರ ಕೈಯಲ್ಲಿ ತನ್ನ ಮಗನಾದ ಸಮವೇಲನನ್ನ ದೇವರ ಕೈಯಲ್ಲಿ ಒಪ್ಪಿಸಿದ ಜಾಗ ಎಂಥದ್ದು ಗೊತ್ತಾ? ಜಾಗ ಸರಿ ಇಲ್ಲ. ಎಲ್ಲಿ ಕೊಟ್ಟಳ? ಆಲಯ. ಆ ಆಲಯ ಸರಿ ಇಲ್ಲ, ಅಲ್ಲಿ ಜನ ಸರಿ ಇಲ್ಲ, ಅಲ್ಲಿ ಫ್ಯಾಮಿಲಿಗಳು ಸರಿ ಇಲ್ಲ, ಅಲ್ಲಿ ವಿಶ್ವಾಸಿಗಳು ಸರಿ ಇಲ್ಲ, ಅಲ್ಲಿ ಕುಟುಂಬಗಳು ಸರಿ ಇಲ್ಲ ಅಂತ ಜಾಗದಲ್ಲಿ, ಅಯ್ಯ, ನಾನು ಇವ್ರು ಯಾರ ಕೈಯಲ್ಲಿ ನನ್ನ ಮಗನ್ನು ಕೊಡ್ತಾ ಇಲ್ಲ, ಈಗ ಇಲ್ಲಿ ಜನ ಎಲ್ಲ ಸರಿ ಇಲ್ಲ, ಈ ಪ್ರೇಯರಿಗೆ ಬರೋರೆಲ್ಲ ಸರಿ ಇಲ್ಲ, ನಾನು ಇವ್ರ ಕೈಯಲ್ಲಿ ಕೊಡ್ತಾ ಇಲ್ಲ, ನನ್ನ ಮಗುನ ನಿನ್ನ ಕೈಯಲ್ಲಿ ಕೊಡ್ತೀನಯ್ಯ, ನನ್ನ ಮಗುನ ನಿನ್ನ ಕೈಯಲ್ಲಿ ಬಿಟ್ಟು ಹೋಗ್ತೀನಯ್ಯ, ನೀನೇ ನನ್ನ ಮಗನನ್ನು ಬೆಳೆಸ್ಬೇಕಯ್ಯ, ನೀನೇ ನನ್ನ ಮಗನನ್ನು ಬೆಳೆಸ್ಬೇಕಯ್ಯ, ದೈವ ಜ್ಞಾನದಲ್ಲಿ ಬೆಳೆಸ್ಬೇಕಯ್ಯ, ವಾಕ್ಯದಲ್ಲಿ ಬೆಳೆಸ್ಬೇಕಯ್ಯ, ಪ್ರಾರ್ಥನೆಯಲ್ಲಿ ಬೆಳೆಸ್ಬೇಕಯ್ಯ, ದೇಶ ನಡೆಸುವ ನಾಯಕನಾಗಿ ಬೆಳೆಸ್ಬೇಕಯ್ಯ. ಪ್ರಾರ್ಥನೆ ಮಾಡಿ ಮಗನನ್ನ ದೇವರ ಕೈಯಲ್ಲಿ ಕೊಟ್ಟಿದ್ದಾಳೆ. ನನ್ನ ಬೈಬಲ್ ಹೇಳ್ತದೆ ಪ್ರಾರ್ಥನೆ ಮಾಡಿ ಯಾವಾಗ ಅನ್ನಳು ದೇವರ ಕೈಯಲ್ಲಿ ಮಗನನ್ನು ಕೊಟ್ಟಳು, ಆಲಯದಲ್ಲಿ ಕೊಟ್ಟಳು, ನನ್ನ ಬೈಬಲ್ ಹೇಳ್ತದೆ ಆ ದೇಶದಲ್ಲಿ ಸಮವೇಲ್ ತರ ಯಾರು ಇರಲಿಲ್ಲ. ದೇವರು ಆ ದೇಶಕ್ಕೆ ಸಮವೇಲನನ್ನ, ಅನ್ನಳ ಮಗನನ್ನ ದೇವರು ದೇಶಕ್ಕೆ ಪ್ರವಾದಿಯಾಗಿ ಬೆಳೆಸಿದಾನೆ. ಹಲ್ಲೆಲೂಯಾ. ನನ್ನ ಪ್ರಶ್ನೆ ಇವಾಗ, ಹಲ್ಲೆಲೂಯಾ, ಆ ಮಗ ತಾಯಿಗಿಂತ ಜಾಸ್ತಿ ಬೆಳೆದ್ನ, ತಾಯಿಗಿಂತ ಅನ್ನಳಿಗಿಂತ ಕಡಿಮೆ ಬೆಳೆದ್ನ? ಪ್ರಾರ್ಥನೆಯಲ್ಲಿ ಸಮವೇಲ ತಾಯಿಗಿಂತ ಜಾಸ್ತಿ ಬೆಳೆದ್ನ, ತಾಯಿಗಿಂತ ಕಡಿಮೆ ಬೆಳೆದ್ನ? ಸಮವೇಲನು ಆಲಯಕ್ಕೆ ಬರುವ ಎಲ್ಲ ವಿಶ್ವಾಸಿಗಳಿಗಿಂತ, ಯವನಸ್ಥರಿಗಿಂತ ಜಾಸ್ತಿ ಬೆಳೆದ್ನ, ಕಡಿಮೆ ಬೆಳೆದ್ನ? ಜಾಸ್ತಿ ಬೆಳೆದ. ಈ ಸಮವೇಲನು ಆ ಆಲಯಕ್ಕೆ ಬರುವ ಎಲ್ಲ ಜನರಿಗಿಂತ ಕಡಿಮೆ ಬೆಳೆದ್ನ, ಜಾಸ್ತಿ ಬೆಳೆದ್ನ? ನಿಮ್ಮ ಮಕ್ಕಳ ಬಗ್ಗೆ ನಿಮ್ಗೊಂದು ಭಾರ ಇರಬೇಕು. ನನ್ನ ಮಕ್ಕಳ ಬಗ್ಗೆ ನನಗೊಂದು ಭಾರ ಇದೆ. ನನಗೂ ಪಾಸ್ಟ್ರಮ್ ಅವರಿಗೂ ನಮ್ಮಿಬ್ಬರು ಮಕ್ಕಳ ಬಗ್ಗೆ ನಮಗೊಂದು ಭಾರ ಇದೆ. ಏನು ಭಾರ ಗೊತ್ತಾ? ನಾವೇನು ಪ್ರಾರ್ಥನೆ ಮಾಡ್ತೀವಿ ಗೊತ್ತಾ? ಏಸಯ್ಯ, ನಾವಿಷ್ಟು ಸೇವೆ ಮಾಡಿದ್ದೀವಿ, ನಮ್ಮಿಬ್ಬರು ಮಕ್ಕಳು ನಾವು ಮಾಡೋದಕ್ಕಿಂತ ಅಷ್ಟರಷ್ಟು ಸೇವೆ ಅವ್ರು ಮಾಡಬೇಕು, ನಾವು ಮಾಡಿದ ಸೇವೆಗಿಂತ 10ರಷ್ಟು ಸೇವೆ ಅವ್ರು ಮಾಡಬೇಕು, ನಾವು ಮಾಡೋದಕ್ಕಿಂತ 2ರಷ್ಟು ಸೇವೆ ಅವ್ರು ಮಾಡಬೇಕು.
ಪ್ರಾರ್ಥನೆಯಲ್ಲಿ ನಮ್ಮನ್ನು ಅವರು ದಾಟಬೇಕು, ವಾಕ್ಯ ಸಾರದಲ್ಲಿ ನಮ್ಮನ್ನು ಅವರು ದಾಟಬೇಕು, ವಾಕ್ಯ ಬೋಧನೆ ಮಾಡೋದ್ರಲ್ಲಿ ಅವರು ನಮ್ಮನ್ನು ದಾಟಬೇಕು, ಪ್ರಾರ್ಥನೆ ಮಾಡೋದ್ರಲ್ಲಿ ನಮ್ಮನ್ನು ದಾಟಬೇಕು, ಪರಿಶುದ್ಧತೆ ವಿಷಯದಲ್ಲಿ ನಮ್ಮನ್ನು ಅವರು ದಾಟಬೇಕು. ನಾನು ಪಾಸ್ಟ್ರಮ ಬರೀ ಭಾರತ ದೇಶ ಕೆಲವು ದೇಶ ಮಾತ್ರ ಸುತ್ತಿದ್ದೀವಿ, ಪ್ರೈಸ್ ದಿ ಲಾರ್ಡ್. ಆದರೆ ನಮ್ಮ ಮಕ್ಕಳು ಪ್ರಪಂಚ ಸುತ್ತಿ ದೇವರ ಸೇವೆಯಲ್ಲಿ ಅವರು ಉಪಯೋಗ ಆಗಬೇಕು. ಪ್ರತಿದಿನ ಪ್ರಾರ್ಥನೆ ನಮ್ಮ ಮಕ್ಕಳನ್ನ ದೇವರ ಕೈಯಲ್ಲಿ ಕೊಡ್ತಾ ಇದ್ದೀವಿ. ನೀವು ಕೂಡ ಏಸಯ್ಯ, ನನಗಿಂತ ನನ್ನ ಮಗ ಪ್ರಾರ್ಥನೆ 2ರಷ್ಟು ಬೆಳಿಬೇಕು, ನಂಬಿಕೆಯಲ್ಲಿ 2ರಷ್ಟು ಬೆಳಿಬೇಕು, ಭಕ್ತಿಯಲ್ಲಿ 2ರಷ್ಟು ಬೆಳಿಬೇಕು. ನಾವಿರುವ ಪಟ್ಟಣದಲ್ಲಿ, ನಾವಿರುವ ಗ್ರಾಮದಲ್ಲಿ, ನಾವಿರುವ ಜಿಲ್ಲೆಯಲ್ಲಿ, ನಾವಿರುವ ತಾಲೂಕಿನಲ್ಲಿ ನಮ್ಮ ಮಕ್ಕಳು ಉತ್ತಮ ಸ್ಥಿತಿಗೆ ಬರಬೇಕು. ನಮ್ಮ ಮಕ್ಕಳನ್ನು ನಿನ್ನ ಕೈಯಲ್ಲಿ ಕೊಡುತ್ತೇನೆ. ಯಾವ ಅಪವಾದಿಯ ಕಣ್ಣುಗಳು, ಶತ್ರುವಿನ ಕಣ್ಣುಗಳು, ಸೈತಾನನ ಕಣ್ಣುಗಳು, ವಂಚಕನ ಕಣ್ಣುಗಳು ನಮ್ಮ ಮಕ್ಕಳ ಮೇಲೆ ಬೀಳದಂತೆ యేసయ్య ನಮ್ಮ ಮಕ್ಕಳು ನಿನ್ನ ಕೈಯಲ್ಲಿ ತೆಗೆದುಕೋ. ಪ್ರಾರ್ಥನೆಯಲ್ಲಿ ನಿಮ್ಮ ಮಕ್ಕಳು ಒಪ್ಪಿಸ್ಕೊಡ್ಬೇಕು. ಇನ್ನೂ ಒಂದು ಭಾಳ ಜನ ತಂದೆ ತಾಯಿಗಳು ಮಾತ್ರ ಆಲಯದಲ್ಲಿದ್ದೀರಿ, ಮಕ್ಕಳಿಲ್ಲ. ಯಾವ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಭಾರ ಇದೆಯೋ, ಜವಾಬ್ದಾರಿ ಇದೆಯೋ, ಗಮನ ಇದೆಯೋ, ಅಂತ ತಂದೆ ತಾಯಿಗಳು ಅವ್ರ ಮಕ್ಕಳು ಆಲಯದಲ್ಲಿದ್ದಾರೆ. ಯಾವ ತಂದೆ ತಾಯಿಗಳ ಮಕ್ಕಳ ಮೇಲೆ ಗಮನ ಇಲ್ಲವೋ ಆ ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ. ಆ ಹೊರಗಡೆ ಇರುವಂಥ ಮಕ್ಕಳು ಯಾವಾಗ ಏನಾಗ್ತಾರೋ ಗೊತ್ತಿಲ್ಲ, ಯಾವಾಗೇನು ಸಂಭವಿಸುತ್ತೋ ಗೊತ್ತಿಲ್ಲ. ಆದರೆ ನಿಮ್ಮ ಮಕ್ಕಳ ಆಲಯದಲ್ಲಿದ್ದರೆ ನಿಮ್ಮ ಮಕ್ಕಳ ಜೀವನ ಕಟ್ಟಲ್ಪಡುತ್ತೆ. ಆಲಯ ಎಂಥ ಜಾಗ ಅಂದರೆ ಹಲ್ಲೆಲೂಯಾ, ನಿಮ್ಮ ಮಕ್ಕಳ ಜೀವನ ಕಟ್ಟಿ, ನಿಮ್ಮ ಮಕ್ಕಳ ಲೈಫ್ ಕಟ್ಟಿ, ಅವ್ರ ಪಾಪಗಳಿಂದ ಹೊರಗೆ ತಂದು ಅವ್ರನ್ನ ಪರಿಶುದ್ಧರಾಗಿ ಮಾಡಿ ಅವ್ರನ್ನ ಪರಲೋಕಕ್ಕೆ ಒಯ್ಯುವಂಥ ಪರಿಶುದ್ಧ ಸ್ಥಳ ಅದು ದೇವರ ಆಲಯ. ನಿಮ್ಮ ಭಾರ ಒಂದೇ, ನಿಮ್ಮ ಚಾಲೆಂಜ್ ಒಂದೇ, ಹೆಂಗನ ಮಾಡಿ ನಿಮ್ಮ ಮಕ್ಕಳು ಕರ್ಕೊಂಬಂದು ಆಲಯದಲ್ಲಿ ಕುಂದಿಸ್ರಿ. ನಿಮ್ಮ ಮಕ್ಕಳು ಇವತ್ತು ನಿಮ್ಮ ಮಕ್ಕಳ ಬಗ್ಗೆ ನೀವು ಜವಾಬ್ದಾರಿ ತಗೊಂಡಿಲ್ಲ, ಪ್ರೇಯರ್ ಮಾಡಿಲ್ಲ, ಆಲಯಕ್ಕೆ ಕರ್ಕೊಂಬಂದಿಲ್ಲ ಅಂದರೆ ನಾಳೆ ಯಾವ ಚಟಕ್ಕೆ ನಿಮ್ಮ ಮಗ ಬಲಿ ಆಗ್ತಾನೋ, ಯಾವ ಚಟಕ್ಕೆ ನಿಮ್ಮ ಮಗಳು ಬಲಿ ಆಗ್ತಾಳೋ, ಯಾವ ರೋಗ ತಂದುಕೊಳ್ತಾನೋ, ಯಾವಾಗ ನಿಮ್ಮ ಕಣ್ಣು ಮುಂದೆ ನಿಮ್ಮ ಮಕ್ಕಳು ನಿಮ್ಮ ಉಸಿರು ನಿಲ್ಲಿಸಿ ಕಾಣದ ಲೋಕಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಈ ವಾಕ್ಯದ ಮೂಲಕ ದೇವರು ಇವತ್ತು ನಿಮ್ಮನ್ನು ಎಚ್ಚರಿಸ್ತಾನೆ. ಇವತ್ತು ತಂದೆ ತಾಯಿಗಳಿಗೆ ಸಂದೇಶ, ನೀವೆಲ್ಲರೂ ನನ್ನ ಮಕ್ಕಳು ದೇವರೇ ನಿನ್ನ ಆಲಯದಲ್ಲಿ ಇರಬೇಕು, ಕರ್ಕೊಂಬರ್ರಿ. ನಿಮ್ಮ ಜವಾಬ್ದಾರಿ. ನಾಳೆ ನೀವೊಂದೇ ಪರಲೋಕದಲ್ಲಿದ್ದರೆ ಏನು, ನಾಳೆ ನಿಮ್ಮ ಮಕ್ಕಳು ನರಕದಲ್ಲಿದ್ದರೆ ನಿಮಗೆ ಸಂತೋಷ ಆಗುತ್ತಾ? ಇಲ್ಲ. ನಾಳೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಮಕ್ಕಳು ಕೂಡ ಪರಲೋಕದಲ್ಲಿರಬೇಕು. ಆ ಮಗಳು ಹೇಳ್ತಾಳೆ, ಅಮ್ಮ ಅವತ್ತೇ ಯಾಕೆ ನನಗೆ ಬೈದು ಬುದ್ಧಿ. ಎಷ್ಟು ಜನ ಹೇಳ್ತಾರೆ ಮಕ್ಕಳು ತಪ್ಪು ಮಾಡುವಾಗ ಇದೆಲ್ಲ ಕಾಮನ್ ಅಂತೀರಾ, ಬೈದು ಬುದ್ಧಿ ಹೇಳ್ತೀರಾ? ಆ ರೀತಿ ಬೈದು ಬುದ್ಧಿ ಹೇಳಿಲ್ಲ ಅಂದರೆ ಅವ್ರ ನಾಶನಕ್ಕೆ, ಅವ್ರ ಪತನಕ್ಕೆ ಪಕ್ಕದ ಮನೆಯವ್ರ ಕಾರಣ ಅಲ್ಲ, ನೀವೇ ಕಾರಣ. ಎಸ್ ಪಾಪಕ್ಕೆ ಬಲಿಯಾಗಿ ಸಾಯುವ ಮುನ್ನ, ರೋಗಕ್ಕೆ ಬಲಿಯಾಗಿ ಸಾಯುವ ಮುನ್ನ, ಡ್ರಗ್ಸ್ ಅಲವಾಟಕ್ಕೆ ಒಳಗಾಗಿ ಸಾಯುವ ಮುನ್ನ, ಡ್ರಿಂಕ್ಸ್ ಅಲವಾಟಕ್ಕೆ ಒಳಗಾಗಿ ಸಾಯುವ ಮುನ್ನ, ತಂದೆ ತಾಯಿಗಳು ಮಾತನ್ನು ಗಾಳಿಗೆ ತೂರಿ, ಹಿರಿಯರ ಮಾತನ್ನು ಗಾಳಿಗೆ ತೂರಿ, ಸೇವಕರ ಮಾತನ್ನು ಗಾಳಿಗೆ ತೂರಿ, ಜೀವವುಳ್ಳ ದೇವರ ವಾಕ್ಯಗಳು ಎಚ್ಚರಿಸಿದ್ರು ಆ ಜೀವವುಳ್ಳ ದೇವರ ಮಾತನ್ನು ಗಾಳಿಗೆ ತೂರಿ, ಯವನಸ್ಥಳೇ, ಯಾವಾಗ ಬೇಕಂದ್ರೆ ಅವಾಗ ಇಷ್ಟ ಬಂದಂಗೆ ಜೀವನ ಮಾಡ್ತಾ ಇದೀಯಾ? ಎಲ್ಲಿ ಬೇಕಂದ್ರೆ ಅಲ್ಲಿ ಹೋಗ್ತಾ ಇದೀಯಾ? ಹೇಳೋರು ಕೇಳೋರು ಯಾರಿಲ್ಲ ಅಂತ ಅನ್ಕೊಳ್ತಾ ಇದೀಯಾ? ತಾಯಿ ಎಷ್ಟು ಹೇಳಿದ್ರು ಸರಿಯಾಗಿ, ತಾಯಿ ಎಷ್ಟು ಹೇಳಿದ್ರು ಕೂಡ
ಈಗ ನೀನ್ ಚೇಂಜ್ ಆಗ್ತಾ ಇಲ್ವಾ? ತಂದೆ ಎಷ್ಟು ಎಚ್ಚರಿಸಿದ್ರು ಕೂಡ ತಂದೆ ಮಾತು ಕೂಡ ಕೇಳ್ತಾ ಇಲ್ವಾ? ಕೊನೆಗೆ ದೇವ್ರ ಸೇವಕರು ಬಾಯಿಂದ ದೇವರೇ ನಿನಗೆ ಹೇಳಿಸ್ತಾ ಇದ್ದಾನೆ, ಆದ್ರೂ ಬುದ್ಧಿ ಕಲಿತಾ ಇಲ್ವಾ? ಆದ್ರೆ ನಾಳೆ ನೀನು ಹೋಗುವಂತ ಮಾರ್ಗನೇ, ಆ ಪಾಪನೇ ನಿನ್ನನ್ನ ಬಲಿ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ, ಆ ಉಸಿರು ನಿಂತ್ಕೊಳ್ಳೋದಕ್ಕಿಂತ ಮುಂಚೆ ಕೈಗಳೆತ್ತಿ ಏಸೈಗೆ ನಿನ್ನ ಜೀವನ ಒಪ್ಪಿಸು. ತಂದೆ ತಾಯಿಗಳೇ, ಆ ಮಗಳು ಕೇಳ್ತಾಳೆ ತಾಯಿಗೆ, ಅಮ್ಮ ನಾನು ತಪ್ಪು ಮಾಡ್ತಿದ್ದಂತ ನಿನಗೆ ಗೊತ್ತಿತ್ತಲ್ಲಮ್ಮ, ನಾನು ತಡವಾಗಿ ಮನೆಗೆ ಬರ್ತಿದ್ದೆ ಅಂತ ನಿನಗೆ ಗೊತ್ತಿತ್ತಲ್ಲಮ್ಮ, ನಾನು ತಪ್ಪು ಹೆಜ್ಜೆ ಹಾಕ್ತೀನಿ ಅಂತ ನಿನಗೆ ಗೊತ್ತಿತ್ತಲ್ಲಮ್ಮ, ಯಾಕಮ್ಮ ನನಗೆ ಕೇಳಲಿಲ್ಲ? ಯಾಕಮ್ಮ ನನಗೆ ಗದರಿಸಲಿಲ್ಲ? ಯಾಕಮ್ಮ ನನಗೆ ಬೈದು ಬುದ್ಧಿ ಹೇಳಿಲ್ಲ? ಅಮ್ಮ, ನಿನ್ನ ಅಜಾಗ್ರತೆ, ನೀನು ಲೋಕಾನುಸಾರವಾಗಿ ಬೆಳೆಸಿದೆ, ಇವತ್ತು ನಾನು ಏಡ್ಸ್ ರೋಗಿ ಆಗಲಿಕ್ಕೆ ಕಾರಣಮ್ಮ. ಇವತ್ತು ನಾನು ಇಂಥ ದೌರ್ಭಾಗ್ಯ ಸ್ಥಿತಿಗೆ ಸೇರ್ಲಿಕ್ಕೆ ಕಾರಣಮ್ಮ ಅಂತ ನಾಳೆ ನಿನ್ನ ಮಗನು ನಿನ್ನ ಮಗಳು ನಿನ್ನ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡ್ತೀಯಾ? 4 ದಿನ ಆದಮೇಲೆ ಆಸ್ಪತ್ರೆಯಲ್ಲೇ ಆ ಮಗಳು ಕಣ್ಣು ಮುಚ್ಚಿ ಕೊನೆ ಉಸಿರು ಎಳೆದಿದ್ದಾಳೆ. ಇವತ್ತೊಂದು ಮಾತು ಹೇಳ್ತೀನಿ, ನಿನ್ನ ಮಗನಿಗೂ ನಿನ್ನ ಮಗಳಿಗೆ ಅಂಥ ಪರಿಸ್ಥಿತಿ ಬರಬಾರ್ದಂದ್ರೆ ಕೈಗಳೆತ್ತಿ ತೀರ್ಮಾನ ಮಾಡ್ರಿ, ನನ್ನ ಮಗಳ ಬಗ್ಗೆ ನಾನು ಜವಾಬ್ದಾರಿ ತಕ್ಕೊಳ್ತೀನಿ, ನನ್ನ ಮಗನ ಬಗ್ಗೆ ನಾನು ಜವಾಬ್ದಾರಿ ತಕ್ಕೊಳ್ತೀನಿ. ಆಲಯಕ್ಕೆ ಬರುವಂಥ ವಿಷಯದಲ್ಲಿ, ಪ್ರಾರ್ಥನೆ ಮಾಡುವಂಥ ವಿಷಯದಲ್ಲಿ, ವಾಕ್ಯ ಓದುವಂಥ ವಿಷಯದಲ್ಲಿ ನಾನು ಜವಾಬ್ದಾರಿ ತಕ್ಕೊಳ್ತೇನೆ ಅಂತ ಯಾರ್ಯಾರು ಕೈಗಳೆತ್ತಿ ತೀರ್ಮಾನ ಮಾಡ್ತಾರೋ ಅಂತ ಎಲ್ಲ ತಂದೆ ತಾಯಿಗಳನ್ನು ಮತ್ತು ಅವರ ಮಕ್ಕಳನ್ನು ಆಶೀರ್ವಾದ ಮಾಡು. ಯಾವ ದೇವರಾದರ ಅಣ್ಣಳ ಮಗನನ್ನು ದೇಶಕ್ಕೆ ಪ್ರವಾದಿಯಾಗಿ ಬೆಳೆಸಿದೆಯೋ, ಮಾದರಿಯಾಗಿ ಬೆಳೆಸಿದೆಯೋ, ಸಾಕ್ಷಿಯಾಗಿ ಬೆಳೆಸಿದೆಯೋ, ಅನೇಕರಿಗೆ ಬೆಳಕಾಗಿ ಸಮವೇಲನ ಬೆಳೆಸಿದೆಯೋ, ಆಲಯದಲ್ಲಿ ಕೈಗಳೆತ್ತಿ ಪ್ರಾರ್ಥನೆ ಮಾಡುವ ತಂದೆ ತಾಯಿಗಳು ಅವರ ಮಕ್ಕಳು ಭವಿಷ್ಯದಲ್ಲಿ ಬೆಳಕಾಗಿ ಜೀವಿಸುವಂತೆ ಸಹಾಯ ಮಾಡು. ಪವಿತ್ರಾತ್ಮನೇ, ಪ್ರತಿ ತಂದೆ ತಾಯಿಗಳ ಹೃದಯದೊಟ್ಟಿಗೆ ನೀನು ಮಾತಾಡಿದಕ್ಕಾಗಿ ಸ್ತೋತ್ರ, ಬೋಧಿಸಿದಕ್ಕಾಗಿ ಸ್ತೋತ್ರ. ಏಸಪ್ಪ, ಏಸಪ್ಪ ಡ್ಯಾಡಿ, ನಾನು ಮಾತಾಡಿಲ್ಲಯ್ಯ, ನೀನು ಮಾತಾಡಿದಕ್ಕಾಗಿ ಸ್ತೋತ್ರ. ನಾನು ಮಾತಾಡಿಲ್ಲಯ್ಯ, ನೀನು ಮಾತಾಡಿದಕ್ಕಾಗಿ ಸ್ತೋತ್ರ. ನಾನು ಬೋಧಿಸಿಲ್ಲಯ್ಯ, ನೀನು ಬೋಧಿಸಿದಕ್ಕಾಗಿ ಸ್ತೋತ್ರ. ಬೋಧಿಸಲಿಕ್ಕೆ ಶಕ್ತಿಯನ್ನ, ಬೋಧಿಸಲಿಕ್ಕೆ ಅಭಿಷೇಕವನ್ನ, ಬೋಧಿಸಲಿಕ್ಕೆ ಬಲವನ್ನ, ಬೋಧಿಸಲಿಕ್ಕೆ ಜ್ಞಾನವನ್ನ, ಬೋಧಿಸಲಿಕ್ಕೆ ಸಾಮರ್ಥ್ಯವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಯ್ಯ. ಕೈಗಳೆತ್ತಿದಂಥ ಮಕ್ಕಳು, ಅವರ ಮಕ್ಕಳು ಮುಂದಿನ ವಾರ ಎಲ್ಲರೂ ಆಲಯದಲ್ಲಿ ಇರುವಂತೆ, ಮುಂದಿನ ವಾರ ಮಾತ್ರ ಅಲ್ಲ, ಪ್ರತಿ ವಾರ ಮಾತ್ರ ಅಲ್ಲ, ಜೀವನ ಕಾಲವೆಲ್ಲ ಇವರ ಮಕ್ಕಳು ದಾವೀದನ ಹಾಗೆ ಆಲಯದಲ್ಲಿ ಕಾಣಿಸುವಂತೆ ಸಹಾಯ ಮಾಡು. ಇವರ ಮಕ್ಕಳು ಭವಿಷ್ಯದಲ್ಲಿ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ, ದೊಡ್ಡ ದೊಡ್ಡ ಜಾಬ್ಗಳಲ್ಲಿ, ಇಂಜಿನಿಯರ್ ಜಾಬ್ಗಳಲ್ಲಿ, ಡಾಕ್ಟರ್ ಜಾಬ್ಗಳಲ್ಲಿ, SI ಜಾಬ್ಗಳಲ್ಲಿ, DC ಜಾಬ್ಗಳಲ್ಲಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಮಿನಿಸ್ಟರ್ಗಳಂತ ಜಾಬ್ಗಳಲ್ಲಿ ನಿನ್ನ ಇವರ ಮಕ್ಕಳು ಕಾಣಿಸಲ್ಪಡುವಂತೆ, ದೇವರ ಸೇವಕರುಗಳಾಗಿ ಕೂಡ, ಪ್ರವಾದಿಗಳಾಗಿ ಕೂಡ ಇವರ ಮಕ್ಕಳು ಭವಿಷ್ಯದಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಸಹಾಯ ಮಾಡು. ಎಲ್ಲ ತಂದೆ ತಾಯಿಗಳನ್ನ, ಅವ್ರ ಮಕ್ಕಳನ್ನ, ಮಕ್ಕಳ ವಿಷಯದಲ್ಲಿ ತಂದೆ ತಾಯಿಗಳು ಕಣ್ಣೀರಿನಿಂದ ಪಾಲನೆ ಮಾಡಿದ ಇವತ್ತಿನ ಪ್ರಾರ್ಥನೆಯನ್ನು ನಿನ್ನ ಕರಗಳಲ್ಲಿ ಕೊಡುತ್ತೇನೆ. ನಾವಿಬ್ಬರು ಸೇರಿ ನಮ್ಮಿಬ್ಬರು ಮಕ್ಕಳನ್ನು ಕೂಡ ನಿನ್ನ ಕರಗಳಲ್ಲಿ ಕೊಡುತ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗಪ್ಪ. ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ.